ಹೋಳಿ ಹುಣ್ಣಿಮೆ ದಿನ ನಮ್ಮ ಹುಡುಗರು ಪರ್ಸ್ ಎಲ್ಲ ಖಾಲಿ ರೀ. ಬಣ್ಣಕ್ಕೆ ರೊಕ್ಕ, ತಿನ್ನಕ್ಕೆ ರೊಕ್ಕ, ಕುಡಿಯಕ್ಕೆ ರೊಕ್ಕ. ಹೋಳಿ ಹುಣ್ಣಿಮೆ ದಿನ ಬರೀ ಬಣ್ಣ ಅಷ್ಟ ಹಚ್ತಾರಂತ ತಿಳ್ಕೊಂಡ್ರಿ ಏನ್ರಿ ನೀವು? ಅವನ ಅಂಗಡ್ಯಾಗ ಇವನ ಅಂಗಡ್ಯಾಗ ಉಳಿದಿದ್ದು ಹಾಳಾಗಿದ್ದು ಕೊಳತಿದ್ದು ಇಂಥವು ತತ್ತಿ ತಂದು ತಲೆ ಮ್ಯಾಲಿಟ್ಟು ಪಟ್ 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 ಬಂದು 7-8 ಬಡೋದ್ರು ಅಂದ್ರೆ ಮುಗೀತ್ರಿ. ಯಾರು ನಮ್ಮ ಆಜು ಬಾಜು ಹಾಯಂಗಿಲ್ಲ, ಗೊಮ್ಮ ಅಂತಿರ್ತೈತಿ. ಆದರೂ ನಮ್ಮ ಹುಡುಗರು ಬೇಜಾರು ಮಾಡ್ಕೋದಿಲ್ಲ. ಯಾಕೆ ಹೇಳ್ರಿ? ಖುಷಿ. ವರ್ಷದಾಗ ಒಂದಿನ ಬರ್ತಕ್ಕಂಥ ಹಬ್ಬ. ಬರ್ರಿ ಹೊರಗೆ ಬರ್ರಿ ಮನೆ. ಒಂದಿಷ್ಟು ಮಂದಿ ಹೋಳಿ ಹುಣ್ಣಿಮೆ ಹೊರಗೆ ಬರೋದಿಲ್ಲ, ಅಲ್ಲಿ ಹೋಗೋದಿಲ್ಲ, ಇಲ್ಲಿ ಹೋಗೋದಿಲ್ಲ. ಏನು ಕಾಣಿಸೋರಲ್ಲ ಯಪ್ಪ ನೀವು. ಇರೋದು ಒಂದು ಹಬ್ಬ ಐತಿ. ಬರ್ರಿ ಬಂದು ಚಂದಾಗ ಏನು ಮಾಡ್ರಿ ಅಂತಂದ್ರೆ ಹಬ್ಬ ಮಾಡ್ರಿ. ಎಲ್ಲರಿಗೂ ನಮಸ್ಕಾರ. ಬಂತಪ್ಪ ಹೋಳಿ ಹುಣ್ಣಿಮೆ, ಹೊಯ್ಕೋರೇನು ಲಾಭ. ಹೋಳಿ ಹುಣ್ಣಿಮೆ ಅಂತಂದ್ರೆ ನಮ್ಮ ಹುಡುಗರಿಗೆ ಬರೀ ಬಣ್ಣ ಅಲ್ಲ, ಒಂದು ದೊಡ್ಡ ಬಿಲ್ಡಪ್. ಹೋಳಿ ಹುಣ್ಣಿಮೆ ಅಂತಂದ್ರೆ ಬರೀ ಬಣ್ಣ ಅಲ್ಲ, ಅದು ಜೀವನದ ನಗು. ಜೀವನಕ್ಕೇನು ಅಂತಂದ್ರೆ ಒಂದು ದೊಡ್ಡ ಉತ್ಸಾಹವನ್ನು ತುಂಬತಕ್ಕಂಥ ಹಬ್ಬ ಹೋಳಿ ಹಬ್ಬ. ದೊಡ್ಡ ಬಿಲ್ಡಪ್ ರೀ ಹುಡುಗರಿಗೆ. ಯಾಕೆ ಹೇಳ್ರಿ? ಹೆಣ್ಣು ಮಕ್ಕಳಿಗೆ ಒಂದು ವರ್ಷಕ್ಕೆ 10-20 ಹಬ್ಬ ಇದ್ರೆ ನಮ್ಮ ಹುಡುಗರಿಗೆ ಇರೋದು ಒಂದು ಹಬ್ಬ, ಅದು ಹೋಳಿ ಹಬ್ಬ. ನೋಡ್ರಿ ನೀವು, ಅವ್ರು ಆಚರಣೆ ಮಾಡ್ತಕ್ಕಂಥ ಹಬ್ಬಕ್ಕೂ ನಾವು ಮಾಡ್ತಕ್ಕಂಥ ಹಬ್ಬಕ್ಕೂ ಎಷ್ಟು ಡಿಫ್ರೆನ್ಸ್ ಐತಿ ಅಂತ. ಹೆಣ್ಮಕ್ಳು ಏನಾದ್ರು ಅವರು ಹಬ್ಬ ಇದ್ದು ಅಂತಂದ್ರೆ ಒಳ್ಳೊಳ್ಳೆ ಬಟ್ಟೆ ಗಿಟ್ಟೆ ಹಾಕ್ಕೊಂಡು ಎಲ್ಲ ಭರ್ಜರಿ ರೆಡಿ ಆಗಿಬಿಟ್ಟಿರ್ತಾರೆ. ಆದ್ರೆ ನಮ್ಮ ಡ್ರೆಸ್ ಕೊಡು ನೋಡ್ರಿ, ಹೋಳಿ ಹುಣ್ಣಿಮೆ ದಿನ ಒಂದು 10-20 ವರ್ಷದ ಹಿಂದಿನ ಒಂದು ಹಳೇದು ಅಂಗಿ ತೆಗೆದು ಹಾಕ್ಕೊಂಡು ಮುಂಜಾನೆ ಎದ್ದು ಮನೆ ಬೆಟ್ಟ ಹೊಯ್ಕೋತ ಹೊಂಟ್ರು ಅಂತಂದ್ರೆ ವಾಪಸ್ ಬರೋದು 10 ಮನೆಗಿನ. ಏನು ಖುಷಿ, ಏನು ಸಂಭ್ರಮ. ಅವನು ಕರೀಲೆ ಇವನು ಕರೀಲೆ, ಅವ್ನು ಗೊಜ್ಜಲೆ ಇವ್ನು ಗೊಜ್ಜಲೆ ಅನ್ನಗೊಡ್ಲಾಗಾರ್ದ ಹೋಳಿ ಹುಣ್ಣಿಮೆ ದಿನ ಮುಗಿದಿರ್ತೈತಿ. ಹೋಳಿ ಹುಣ್ಣಿಮೆ ದಿನ ಏನು ಬರೀ ಬಣ್ಣ ಅಷ್ಟ ಉಚ್ತಾರಂತ ತಿಳ್ಕೊಂಡ್ರಿ? ಅವನ ಅಂಗಡ್ಯಾಗ ಇವನ ಅಂಗಡ್ಯಾಗ ಉಳಿದಿದ್ದು ಕೊಳತಿದ್ದು ಇಂಥವು ತತ್ತಿ ತಂದು ತಲೆ ಮ್ಯಾಲಿಟ್ಟ ಪಟ್ಟ 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 ಜಜ್ಜಿದ್ರು ಅಂದ್ರೆ ಮುಗೀತು ಕತ್ತಿ. ಆಜು ಬಾಜು ಯಾರು ಹ್ಯಾಂಗಿಲ್ರಿ, ಗಮ್ ಅಂತಿರ್ತೈತಿ. ಆದರೂ ನಮ್ಮ ಹುಡುಗರಿಗೆ ಅದರಾಗ ಒಂಥರ ಖುಷಿ. ಅವತ್ತೆಲ್ಲ ದ್ವೇಷ ಅಸೂಯೆಯನ್ನು ಮರೆತು ಎಲ್ಲರೂ ಕೂಡಿ ನಗುವಂಥ ಹಬ್ಬ ಯಾವುದಾದ್ರೂ ಇದ್ರಿ ಯಾವುದು ಅಂತಂದ್ರೆ ಅದು ಹೋಳಿ ಹುಣ್ಣಿಮೆ ಮಾತ್ರ. ಇನ್ನು ಹುಡುಗರು ಅಂಕರು ಅವತ್ತು ಸುದ್ದಿ ಕೇಳೋಂಗೇ ಇಲ್ರಿ. ಒಂದು ನಮೂನಿ ಬಣ್ಣದ ಬಾಂಬ್ ಇದ್ದಂಗೆ. ಇವ್ರಿಗೆ ಯಾವ ಪ್ಲ್ಯಾನಿಂಗು ಬೇಡ, ಗುರಿನೂ ಬೇಡ. ಮಕ ಸಿಕ್ಕರೆ ಸಾಕು ಜಿಗದು ಏನು ಅಂತಂದ್ರೆ ಹಚ್ತಿರ್ತಾರೆ. ಕಾಮನ ಸುಟ್ಟು ಅಂತಂದ್ರೆ ಮುಗಿತ್ರಿ, ಶುರು ಅಕ್ಕಾವ್ರಿ. ಕಿವಿ ಮಡ್ಡಿ ಹಿಡ್ಕೊಂಡು ಆ ವರ್ಷ ಹಂಗಾತ, ಈ ವರ್ಷ ಹಿಂಗಾತ ಅಂತ ಹೋಳಿ ಹುಣ್ಣಿಮೆ ಪದ ಸ್ಟಾರ್ಟ್ ಆದವು ಅಂತಂದ್ರೆ ಸಾಯಂಕಾಲ 5 ಗಂಟೆ ಆದರೂ ಮುಗಿಯಂಗಿಲ್ಲ. ಇನ್ನು ಎಲ್ಲ ಬಾರದ್ದೆಲ್ಲ ಮಖಕ್ಕೆ ಮೆತ್ತಗೊಂಡು ಜಳಕಕ್ಕೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತೇಳಿ ಪ್ಲ್ಯಾನಿಂಗ್ ಸ್ಟಾರ್ಟ್ ಆಕತ್ತೆ. ಅಂತೂ ಇಂತೂ ಯಾವಾರ ಹೇಳಿದ್ದು ಒಂದು ಪ್ಲೇಸಿಗೆ ಹ್ಞೂ ಅಂದು ಅಲ್ಲಿ ಹೋದ್ರಂದ್ರೆ ಅಲ್ಲಿ ಹೋದ್ಮೇಲೆ ಜಾತ್ರೆ ನೋಡ್ಬೇಕು. ನೆಂದು ಫೋನ್ಪೇ ಐತೆ ಅನ್ಲೆ, ನಂದು ಫೋನ್ಪೇ ಐತೆ ಅನ್ಲೆ, ನನಗೆ ಹಾಕ್ಲೆ ನಿನಗೆ ಹಾಕ್ಲೆ, ನಾಳೆಗೆ ಕೊಡ್ತೀನಿಲೆ ನಾಡ್ದು ಕೊಡ್ತೀನಿಲೆ. ಹೋಳಿ ಮನೆ ಅಂದ್ರೆ ನೋಡ್ರಿ, ಅವತ್ತು ಹುಡುಗರು ಪ್ಯಾಕೆಟ್ ಅಷ್ಟು ಖಾಲಿ. ಬಣ್ಣಕ್ಕೆ ರೊಕ್ಕ, ತಿನ್ನಕ್ಕೆ ರೊಕ್ಕ, ಕುಡಿಯಕ್ಕೆ ರೊಕ್ಕ. ಇನ್ನು ಬಣ್ಣ ಆಡೋದು 1 ತಾಸು ಆದ್ರೆ ಮುಖ ತೊಳ್ಯಾಕೆ 10 ತಾಸು ಬೇಕ್ರಿ. ಬೆಕ್ಕದ್ದು ಹಾಕಿ ತೆಕ್ಕಿ ತೊಳೀರಿ ನೀವು. ಹೋದ್ರೆ ಅದು ಅಲ್ಲ. ಯಾಕೆ ಹೇಳ್ರಿ? ಇವ್ರು ತಂದು ಹಚ್ಚೋದು ಏನು ಮಾಡಿರ್ತಾರ ಅಂತಂದ್ರೆ ಅಂಥ ಬಣ್ಣ ಹಚ್ಚಿರ್ತಾರೆ. ಹೋಳಿ ಆಡೋದು 1 ದಿನ, ಅದ್ರ ಎಫೆಕ್ಟ್ ಮುಖದ ಮ್ಯಾಲೆ 1 ತಿಂಗಳು. ನೋಡ್ದಾರೆಲ್ಲ ಬೆಟ್ಟದಾಗ ಇವ್ರು ಮಕ ನೋಡ್ರಿ ಕೇಳ್ತಿರ್ತಾರೆ, ಇನ್ನೂ ಮುಗದೇ ಇಲ್ಲ ನಿಂದು ಹೋಳಿ ಹುಣ್ಣಿಮೆ, ಇನ್ನೂ ಮುಗದೇ ಇಲ್ಲ ನಿಂದು ಹೋಳಿ ಹುಣ್ಣಿಮೆ. ಹೆಂಗೆ ಮುಗಿತೈತ್ರಿ? ಮುಗಿದಿಲ್ಲ, ಅದು ಮುಗಿಬಾರ್ದು. ಯಾಕಂದ್ರೆ ಹೋಳಿ ಹುಣ್ಣಿಮೆ ಅಂತಂದ್ರೆ ನೆನಪು. ಮಖಕ್ಕೆ ಬಿದ್ದು ಬಣ್ಣ ಅಳಿಸ್ಬೋದು, ಆದ್ರೆ ಆ ನೆನಪೈತ್ಲ ಅದನ್ನು ಅಳ್ಸೋಕೆ ಯಾರ ಕಡೆಂದೂ ಆಗೋದಿಲ್ಲ. ವರ್ಷದಾಗ ಒಂದಿನ ಬರ್ತಕ್ಕಂಥ ಹಬ್ಬ. ಬರ್ರಿ ಹೊರಗೆ ಬರ್ರಿ ಮನೆ.
ಒಂದಿಷ್ಟು ಮಂದಿ ಹೋಳಿ ಹುಣ್ಣಿಮೆ ನಾ ಹೊರಗೆ ಬರೋದಿಲ್ಲ, ಅಲ್ಲಿ ಹೋಗೋದಿಲ್ಲ, ಇಲ್ಲಿ ಹೋಗೋದಿಲ್ಲ. ಏನು ಕಂಡಿಸೋರಲ್ಲ ಯಪ್ಪ ನೀವು. ಇರೋದು ಒಂದು ಹಬ್ಬ ಐತಿ, ಬರ್ರಿ ಬಂದು ಚಂದಾಗ ಏನು ಮಾಡ್ರಿ ಅಂತಂದ್ರೆ ಹಬ್ಬ ಮಾಡ್ರಿ. ಅದ್ರಾಗ ಈ ಸಣ್ಣ ಹುಡುಗರು ಏನೈತಿ ನೋಡ್ರಿ, 15-20 ದಿನ ಆತ್ರಿ ಕೈಯಾಗ ಒಂದು ಹಲ್ಲಿಗೆ ಹಿಡ್ಕೊಂಡು ದನ್ನ 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 ಕಟ್ಯಾಕ ಶುರು ಮಾಡಿದ್ರು ಅಂತಂದ್ರೆ ಇಡೀ ಓಣ್ಯಾನ ಮಂದಿ ಕಿವಿನ ರಿಮ್ ಅಂತಿರ್ತಾವ. ನೀವು ಬೇಕಾದ ಹೇಳ್ರಿ, ಅವ್ರು ಸತ್ರು ಅವ್ರು ಏನು ಮಾಡೋದಿಲ್ಲ ಅಂದ್ರೆ ಬಾರಿಸೋದು ಬಿಡೋದಿಲ್ಲ. ಇಂಥದ್ರಾಗ ಪಾಪ PUC ಮತ್ತು SSLC ಹುಡುಗರು ಎಕ್ಸಾಮ್ ಅದಾವು, ಅವು ಎತ್ತಾಗ ಓದಬೇಕು. ಏನು ಇವ್ರ ಹಲಿಗೆ ಕಟ್ಟಿ ಕಡ್ತಕ್ಕೆ ಅವಕ್ಕಂತೂ ಜೀವನಾನ ಬೇಸರ ಆಗಿ ಹೋಗ್ಬಿಟ್ಟೈತಿ. ಇನ್ನು ಅವತ್ತು ಹೋಳಿ ಹುಣ್ಣಿಮೆ ದಿನ ಒಂದಿಷ್ಟು ಹುಡುಗರು ಯಪ್ಪ ಎಕ್ಸಾಮ್ ಐತೆ ನಾ ಓದ್ಕೊತೀನಿ ಅಂತ ಒಳಗೆ ಕೂತಿರ್ತಾವೆ. ಬಿಡ್ತಾರೇನ್ರಿ? ಬೆಳಬಂಟ್ರಿ ಒಂದು ಇಬ್ಬರು ಓದ್ತಿದ್ರಿ, 20 ಮಂದಿ ಅವ್ರು ಹೋಳಿ ಹುಣ್ಣಿಮೆ ದಿನ 5 ಗಂಟೆಗೆ ಹೊರಗಿರ್ತಾರೆ. ಹೊಡ್ಡಕ್ಯಾಡಿ ಅವನ ಮನೆಗೆ ಹೋಗಿ ಇವನ ಮನೆಗೆ ಹೋಗಿ ಎಳ್ಳಕೊಂಡು ಬಂದು ರಸ್ತಾದ ಕೆಡಿ ಒಂದು ಕೊಡ ನೀರು ಸುಡಿ ಬಣ್ಣ ಏಟು ಹಚ್ತಾರೆ ಹೋಗ್ಬಿಡ್ತಾರೆ ಗೊತ್ತಿಲ್ಲ, ನೀರು ಹಾಕಿ ಸುರುತ್ತಾರೆ. ಅವನ ಮುನ್ನಗೀಸಿ ಎಬ್ಬಿಸಿ ಕ್ಯಾಕಿ ಹೊಡ್ಯಾರ. ಮಾಡ್ರಿ. ದ್ವಿತೀಯ PUC SSLC ಓದ್ತಕ್ಕಂಥ ಹುಡುಗರು ಅವ್ರಿಗೆ ಯಾರೂ ಜಾಸ್ತಿ ತೊಂದರೆ ಕೊಡಬೇಡ್ರಿ. ಆದರೂ ವರ್ಷದೊಳಗೆ ಬರ್ತಕ್ಕಂಥ ಒಂದು ಹಬ್ಬ, ಬರ್ರಿ ಒಂದು ತಾಸು ಹೊರಗಡೆ ಫ್ರೀಯಾಗಿ ಬಣ್ಣ ಆಡ್ರಿ, ಸ್ನಾನ ಮಾಡಿರಿ, ಮತ್ತು ನಿಮ್ಗೇನು ಅಭ್ಯಾಸ ಐತಿ ಅದು ತೊಡಕೋರಿ. ಹೋಳಿ ಹುಣ್ಣಿಮೆ ಅಂತಕ್ಕಂಥದ್ದು ಪ್ರೀತಿ ಬಾಂಧವ್ಯವನ್ನು ಭಾಳಷ್ಟು ಗಟ್ಟಿಯಾಗಿ ಬೆಸೆತಕ್ಕಂಥ ಹಬ್ಬ. ಈ ಹಬ್ಬ ಮಿಸ್ ಮಾಡ್ಕೊಳ್ಳೋಕ್ಕೆ ಯಾವ ಗಂಡು ಮಕ್ಕಳು ಕೂಡ ಏನು ಮಾಡೋದಿಲ್ಲ ಅಂತಂದ್ರೆ ಇಷ್ಟಪಡೋದಿಲ್ಲ. ಬಹುಶಃ ಇದು ವರ್ಷದ ಕೊನೆಯ ಹಬ್ಬ ಅಂದರೂ ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ಏನು ಅಂತಂದ್ರೆ ಹೋಳಿ ಹಬ್ಬ ಬಂದಿದೆ. ಈ ಹೋಳಿ ಹಬ್ಬ ನಿಮ್ಮ ಜೀವನಕ್ಕೊಂದು ಹೊಸ ಉತ್ಸಾಹವನ್ನು ತುಂಬಲಿ, ಹೊಸ ಹುರುಪನ್ನು ತುಂಬಲಿ. ನಿಮ್ಮ ಮುಖದ ಮೇಲೆ ಎಷ್ಟೇ ಬಣ್ಣ ಬಿದ್ದರೂ ಸಹಿತ ನಿಮ್ಮ ಮನಸ್ಸು ಮಾತ್ರ ಬಿಳಿ ಬಣ್ಣದಂತೆ ಪರಿಶುದ್ಧವಾಗಿರಲಿ. ಎಲ್ಲರೂ ಭಾಳಷ್ಟು ಪ್ರೀತಿ, ಉತ್ಸುಕತೆ, ವಿಶ್ವಾಸದಿಂದ ಏನು ಅಂತಂದ್ರೆ ಹಬ್ಬವನ್ನು ಆಚರಿಸ್ರಿ. ಅದರೊಳಗೆ ನಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿನಂತಿ ಏನಂತಂದ್ರೆ, ಆದಷ್ಟು ನೈಸರ್ಗಿಕವಾಗಿರ್ತಕ್ಕಂಥ ಅಂದರೆ ಕೆಮಿಕಲ್ ಫ್ರೀ ಬಣ್ಣವನ್ನು ಬಳಸ್ರಿ. ಆ ಬಣ್ಣ ನಿಮ್ಮ ಬದುಕಿಗೆ ಒಂದು ಹೊಸ ಅರ್ಥವನ್ನು ಕೊಡಲಿ, ಉತ್ಸಾಹವನ್ನು ತುಂಬಲಿ ಅಂತ ಕೇಳಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.